ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಈ ನಡುವೆ ಅಂಬರೀಷ್ ಪತ್ನಿ ಸುಮಲತಾ ಅವರ ಪ್ರಚಾರದಲ್ಲಿ ಪಾಲ್ಗೊಳ್ಳಬೇಡಿ ಅಂತ ಮಂಡ್ಯ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಹೈಕಮಾಂಡ್ ಕಟ್ಟಪ್ಪಣೆಯನ್ನು ವಿಧಿಸಿದೆ. ಸುಮಲತಾ ಜೊತೆ ಗುರುತಿಸಿಕೊಳ್ಳುವಂತಹ ಕೈ ಮುಖಂಡರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಸಿದ್ದರಾಮಯ್ಯ ಮತ್ತು ದೇವೇಗೌಡರು. ಜಂಟಿ ಸುದ್ದಿಗೋಷ್ಠಿ. ಪ್ರತಿ ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳಿಂದ ಒಬ್ಬೊಬ್ಬರು ಚುನಾವಣಾ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ. ಹಾಗಾಗಿ ಇವತ್ತು ಅದೇ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸುಮಲತಾ ಅವರ ಜೊತೆ ಯಾರ್ಯಾರು ಕಾಂಗ್ರೆಸ್ ಮುಖಂಡರು ಗುರುತಿಸ್ಕೊಳ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಅವರ ಮೇಲೆ ಕಣ್ಣಿಡಲಾಗಿದೆ. ಅವರ ವಿರುದ್ಧ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳುತ್ತೆ. ಯಾಕೆ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿರೋದ್ರಿಂದ ಸಹಜವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗುತ್ತೆ. ಮಂಡ್ಯ ಕಾಂಗ್ರೆಸ್ನವರೆಲ್ಲರೂ ಕೂಡ ನಿಖಿಲ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಆದರೆ ಕೆಲವರು ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ಮಾಡೋದಿಲ್ಲ, ಯಾರು ಗುರುತಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಈಗ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸಂತೋಷಿಂದ. ಸಂತೋಷ್, ಇವತ್ತು ಸುಮಲತಾ ಅವರು ಬರ್ತಾರೆ, ನಾಮಿನೇಷನ್ ಫೈಲ್ ಮಾಡ್ತಾರೆ, ಬಹಿರಂಗ ಪ್ರಚಾರವನ್ನ ಮಾಡ್ತಾರೆ, ಎಲ್ಲ ಫೈನ್. ಆದರೆ ಇವತ್ತಿನ ಕುತೂಹಲ ಇರತಕ್ಕಂಥದ್ದು ಮಂಡ್ಯ ಕಾಂಗ್ರೆಸ್ ಮುಖಂಡರ ನಡಿಗೆ ಏನು? ಸುಮಲತಾ ಪರವಾಗಿ ನಿಲ್ತಾರಾ ಅಥವಾ ನಿಖಿಲ್ ಪರವಾಗಿ ನಿಲ್ತಾರಾ? ಇವತ್ತು ಅದಕ್ಕೆ ಉತ್ತರ ಸಿಗಬಹುದು ಅಂತೀರಾ? ಅರವಿಂದ್, ಈ ಮಂಡ್ಯದಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದ್ರೆ, ಏನು ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧೆಗೆ ಘೋಷಣೆ ಮಾಡಿದ್ರು, ಆಗ ಮೈತ್ರಿ ಪಕ್ಷ ಕಾಂಗ್ರೆಸ್ ಮುಖಂಡರಿಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದೆ, ನೀವು ಯಾವುದೇ ಕಾರಣಕ್ಕೂ ಸುಮಲತಾ ಅವರ ಜೊತೆ ಗುರುತಿಸ್ಕೊಬೇಡಿ ಅಂತೇಳಿ. ಆದ್ರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಇದೆ. ಯಾಕಂದ್ರೆ ನಾವೀಗ ಸುಮಲತಾ ಅವರು ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಒಂದು ಬಹಿರಂಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆಯ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ವೇದಿಕೆ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಸಾವಿರಾರು ಜನ ಇಲ್ಲಿ ಬಂದು ಕುಳಿತುಕೊಳ್ಳೋದಿಕ್ಕೆ ಇಲ್ಲಿ ಚೇರ್ಗಳನ್ನು ಕೂಡ ಹಾಕಲಾಗಿದೆ. ಆದ್ರೆ ಈ ಸಭೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಮುಖಂಡರೇ ಅನ್ನೋದನ್ನ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು. ಏನು ಇಲ್ಲಿ ಸ್ಟೇಜ್ ನಿರ್ಮಾಣವಾಗಿದೆ ಮತ್ತೆ ಇಲ್ಲಿ ಏನು ಎಲ್ಲಾ ವ್ಯವಸ್ಥೆಗಳು ಆಗ್ತಾ ಇದೆ, ಈ ಎಲ್ಲಾ ವ್ಯವಸ್ಥೆಯನ್ನ ಮುಂದೆ ನಿಂತು ಮಾಡ್ತಾ ಇರತಕ್ಕಂಥವ್ರು ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂತಹ ಇಂಡುವಾಳ ಸಚ್ಚಿದಾನಂದ್ ಮತ್ತೆ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ತ್ಯಾಗರಾಜು, ಹೀಗೆ ಹಲವಾರು ಕಾಂಗ್ರೆಸ್ ಮುಖಂಡರು ಈ ಒಂದು ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ನಿಜ, ನೀವು ಯಾವುದೇ ಕಾರಣಕ್ಕೂ ಇವತ್ತು ಸುಮಲತಾ ಅವರ ಜೊತೆ ಗುರುತಿಸ್ಕೊಬೇಡಿ ಅಂತೇಳಿ. ಆದ್ರೆ ಹೈಕಮಾಂಡ್ ನ ಆದೇಶಕ್ಕೆ ಸೆಡ್ಡು ಹೊಡೆದಿರ್ತಕ್ಕಂತಹ ಹಲವಾರು ಜನ ಕಾಂಗ್ರೆಸ್ ಮುಖಂಡರು ಇವತ್ತು ಈ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಅರವಿಂದ್. ಅಂದ್ರೆ ಈಗ ನೀವು ಹೇಳದಂಗೆ ಇಂಡುವಾಳ್ ಸಚ್ಚಿದಾನಂದ್ ಆಗ್ಬೋದು, ಮತ್ತೊಬ್ರು ಆಗ್ಬೋದು, ಇವ್ರುಗಳ ಒಂದು ಗುರಿ ಏನಿದೆ? ಹಾಗಾದ್ರೆ ಪಕ್ಷ ಈಗಾಗಲೇ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಂದಿದೆ. ಒಂದು ವೇಳೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾರೆ. ಕಾಂಗ್ರೆಸ್ ಏನೇ ಮಾಡಿದ್ರೂ ಪರವಾಗಿಲ್ಲ, ನಾವು ಸುಮಲತಾ ಅಂಬರೀಷ್ ಪರ ನಿಲ್ತೀವಿ ಅಂತಾರ, ಹೇಗೆ? ಅರವಿಂದ್, ಈಗಾಗಲೇ ವೇದಿಕೆ ಬಳಿ ಹಲವಾರು ಜನ ಕಾಂಗ್ರೆಸ್ ಮುಖಂಡರಿದ್ದಾರೆ. ನಾನೀಗ ಅವರನ್ನ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗಾಗಲೇ ಅವ್ರಿಗೆ ನಮಗೆ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಹೈಕಮಾಂಡ್ ಇರ್ಬೋದು, ಏನೇ ಇರ್ಬೋದು, ನಾವು ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಅಂತಿದ್ದಾರೆ. ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡ ತ್ಯಾಗರಾಜ್ ಅವರು ಈಗ ನನ್ನ ಜೊತೆಲಿದ್ದಾರೆ. ನಿಮ್ಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಸುಮಲತಾ ಅವ್ರ ಜೊತೆ ಗುರುತಿಸ್ಕೊಬೇಡಿ ಅಂತೇಳಿ. ಆದ್ರೂ ಕೂಡ ಕಾಂಗ್ರೆಸ್ ಮುಖಂಡರಾಗಿ ಸಭೆಗೆ ಬಂದಿದ್ದೀರಿ, ಯಾಕೆ? ನಾವು ಅಂಬರೀಷ್ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಆಗಿದ್ದೀವಿ. ನಾವು ಬೇರೆ ಯಾರಿಗೂ ಮಾಡ್ತಾ ಇಲ್ಲ. ಸಕ್ರಿಯವಾಗಿದ್ದಂಥ ಅಂಬರೀಷ್ ಅವರ ಮಿಸಸ್ಗೆ ಟಿಕೆಟ್ ಕೊಡಬೇಕಾಯಿತು. ಇವ್ರಿಗೆ ಅನುಸಾರವಾಗಿ ಇವರ ಅನುಕೂಲಕ್ಕೆ ತಕ್ಕಂತೆ ಕೊಡ್ತಾ ಇದ್ದಾರೆ. ಅದರಿಂದ ಅವರು ಯಾವುದೇ ನೋಟಿಸ್ ಅಲ್ಲ, ನಮ್ಮ ಸಸ್ಪೆಂಡ್ ಮಾಡಲಿ, ನಾವು ಸುಮಲತಾ ಅಂಬರೀಷ್ ಅವರ ಪರವಾಗಿ ನಿಂತಿರ್ತೀವಿನ ಅವರ ಗೆಲುವೇ ನಮ್ಮ ಗೆಲುವು.
ಇಡೀ ಸಭೆಯ ಒಂದು ಆಯೋಜನೆಯನ್ನ ಮಾಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥವರೆಲ್ಲ ಬಹುತೇಕ ಕಾಂಗ್ರೆಸ್ ಮುಖಂಡರು. ಇಡೀ ಸ್ಟೇಜ್ ಇರ್ಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಎಲ್ಲವನ್ನು ವಹಿಸ್ಕೊಳ್ತಾ ಇದ್ದೀರಿ. ಈಗಾಗಲೇ ನಿಮ್ಗೆ ಆದೇಶ ಬರ್ಲಿಲ್ವಾ ಹಿಂದೆ ಸರಿರಿ ಈ ತರ ಮಾಡಬೇಡಿ ಅಂತ? ನಮ್ಗೆಲ್ಲ ಆದೇಶ ಬಂದಿದೆ, ನೋಟಿಸ್ ಬಂದಿದೆ. ಬಹುಶಃ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆರಳೇಣಿಕೆಯಷ್ಟು ಕಾಂಗ್ರೆಸ್ ಲೀಡರ್ಗಳು ಹೊರತುಪಡಿಸಿ ಇನ್ನು ಎಲ್ಲ ಕಾಂಗ್ರೆಸ್ ಲಕ್ಷಾಂತರ ಕಾರ್ಯಕರ್ತರು, ಲಕ್ಷಾಂತರ ಅಭಿಮಾನಿಗಳು, ಎಲ್ಲ ಲೀಡರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ಅನೇಕ ಕೋಆಪರೇಟಿವ್ ಮೆಂಬರ್ಗಳು ಎಲ್ಲರೂ ಸಹ ಸುಮಲತಾ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಅವ್ರು ಏನೋ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಸಸ್ಪೆಂಡ್ ಮಾಡ್ಬೇಕಾಯ್ತದೆ. ಸಸ್ಪೆಂಡ್ ಮಾಡಿ ಏನ್ ಮಾಡ್ತಾರೆ? ಯಾರು ಕಟ್ತಾರೆ ಪಾರ್ಟಿನ? ಅವ್ರು ಕಟ್ತಾರ? ಇಲ್ಲ 4 ಜನ ಉಳ್ಕೊಂಡಿರೋ ಕಟ್ತಾರ ಪಾರ್ಟಿನ? ಏನು ಆಗಲ್ಲ. ಸುಮಲತರ ಗೆಲುವು, ಸುಮಲತರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಲೀಡರ್ಗಳು ಎಲ್ಲರೂ ಇದ್ದಾರೆ. ಬಹುಶಃ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ಎಷ್ಟು ಜನ ಲೀಡರ್ಗಳು ವೇದಿಕೆಗೆ ಬರ್ತಾರೆ, ಎಷ್ಟು ಜನ ಇರ್ತಾರೆ ಅಂತ. ಯಾರೋ ಅವರು ಸಹ 4-5 ಜನ ಏನು ಲೀಡರ್ಗಳು ಹೊರಗಡೆ ಇದ್ದಾರೆ, ಅವರು ಸಹ ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಅವರು ಹೊರಗಡೆ ಇದ್ದು ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದರ ಜೊತೆಯಿಂದ ಅವ್ರು ಸಸ್ಪೆಂಡ್ ಮಾಡಿದ್ರೆ ಇಡೀ ಜಿಲ್ಲೆ ಕಾಂಗ್ರೆಸ್ ಲೀಡರ್ಗಳ ಕಾಂಗ್ರೆಸ್ ಕಾರ್ಯಕರ್ತನ ಸಸ್ಪೆಂಡ್ ಮಾಡಬೇಕಾಯ್ತದೆ. ಸಸ್ಪೆಂಡ್ ಮಾಡಿ ಯಾರಿರ್ತಾರೆ ಕಾಂಗ್ರೆಸ್ ಅಲ್ಲಿ? ಒಂದ್ ವೇಳೆ ಏನಾದ್ರೂ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅವರು ಬಂದು ಸಂಧಾನಕ್ಕೆ ಕುಳಿತುಕೊಂಡ್ರೆ ಆಗ್ಲೂ ಮಣಿ ಅಲ್ವಾ ಅಂತ? ಯಾರೇ ಬಂದ್ರು ಸಹ ಸಂಧಾನದ ಪ್ರಶ್ನೆ ಇಲ್ಲ. ಗೆದ್ದಾದ್ಮೇಲೆ ಅವರೇ ನಮ್ಮ ಹತ್ರ ಸಂಧಾನಕ್ಕೆ ಬರ್ಬೇಕಾಯ್ತದೆ. ದಯವಿಟ್ಟು ನಿಮ್ಮ ಅಧಿನಾಯಕಿನ ಸೇರಿಸಿ ನಮ್ಮ ಪಕ್ಷಕ್ಕೆ ನೀವು ಮಾಡಿದ್ರೆ ಏನೋ ಕಳೆದೋಯ್ತು ಹಾಗೆ ಹೀಗೆ ಅಂತ ಕೇಳ್ಕೊಳ್ಳೋ ಸನ್ನಿವೇಶ ಹೆಚ್ಚಿಗೆ ದಿನ ಇಲ್ಲ. ಮೇ 23ನೇ ತಾರೀಕು ಬರ್ತಾರೆ. ಇದು ಇಲ್ಲಿಯ ಪರಿಸ್ಥಿತಿ ಅನ್ನೋದು. ಅಂದ್ರೆ ನಾವು ಯಾವುದೇ ಓಕೆ, ಕಾರಣಕ್ಕೂ ಸಂತೋಷ್, ಯಾವುದೇ ಹಾಗೆ ಎಚ್ಚರಿಕೆಗೂ ಲೈನಲ್ಲಿ ಹಿಂದೆ ಇನ್ನೊಂದು ಸುದ್ದಿ ಇದೆ, ಅದೇನು ಅಂತ ನೋಡ್ಬಿಡೋಣ. ಆನಂತರ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸಂತೋಷ್, ಮಂಡ್ಯದಲ್ಲಿ 8 ಜನ ಶಾಸಕರು, 3 ಜನ ಮಂತ್ರಿಗಳು, ಹಾಲಿ ಸಂಸದರು, ಇವರೆಲ್ಲರೂ JDSನವರೇ ಇದ್ದಾರೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿ ಬಂದು ಮಂಡ್ಯದಲ್ಲಿ ಮೊಕ್ಕಾಂ ಹೂಡಿ ಪುತ್ರನನ್ನ ಗೆಲ್ಲಿಸಿಕೊಳ್ಳುವ ರಣತಂತ್ರ ಹೂಡೋ ಅವಶ್ಯಕತೆ ಇದೆ ಅಂತೀರಾ? ಗೆಲುವು ಬಹಳ ಸುಲಭ ಅಂತ ಅನ್ಸಲ್ವಾ ಅವ್ರಿಗೆ ಅಂತ? ಅರವಿಂದ್, ಇಷ್ಟು ದಿನದ ಪರಿಸ್ಥಿತಿಯೇ ಬೇರೆ ಆಗಿತ್ತು. ಮೈತ್ರಿ ಧರ್ಮವನ್ನ ಪಾಲಿಸುವ ಸಲುವಾಗಿ ಕಾಂಗ್ರೆಸ್ನಿಂದ ಯಾರೂ ಕೂಡ ಬಂಡಾಯ ಹೇಳೋದಿಲ್ಲ, ಪಕ್ಷೇತರರಾಗಿ ನಿಲ್ಲೋದಿಲ್ಲ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ಈಗ ಆ ನಂಬಿಕೆ ಹುಸಿಯಾಗಿದೆ. ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯದಲ್ಲಿ ಅಂಬರೀಷ್ ಅವರಿಗೆ ಅವರದೇ ಆಗಿರ್ತಕ್ಕಂತಹ ಅಪಾರವಾದ ಅಭಿಮಾನಿ ಬಳಗ ಇದೆ. ಈ ಒಂದು ಅಭಿಮಾನಿ ಬಳಗ ಈಗ ಸುಮಲತಾ ಅವರ ಕೈ ಹಿಡಿತಾ ಇದೆ. ಅದ್ರ ಜೊತೆಗೆ ಏನು ಮೈತ್ರಿಯಿಂದಾಗಿ ಅಸಮಾಧಾನಗೊಂಡಿದ್ರು ಕಾಂಗ್ರೆಸ್ ಮುಖಂಡರು, ಅವರು ಕೂಡ ಸುಮಲತಾ ಅವರ ಕೈ ಹಿಡಿಯೋ ಸಾಧ್ಯತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ JDSನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ಎದುರಾಗೋ ಸಾಧ್ಯತೆ ಇದೆ. ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಎಲೆಕ್ಷನ್ ನ ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲಾ ಕಾರಣಕ್ಕೋಸ್ಕರ ಇವತ್ತು ಕುಮಾರಸ್ವಾಮಿ ಅವರೇ ಸ್ವತಃ ನಿನ್ನೆ ರಾತ್ರಿ ಮಂಡ್ಯಕ್ಕೆ ಬಂದಿದ್ದಾರೆ. KRS ನಲ್ಲಿ ಇರ್ತಕ್ಕಂತಹ ಖಾಸಗಿ ಹೋಟೆಲ್ ನಲ್ಲಿ ಈಗಾಗಲೇ ಠಿಕಾಣಿ ಹೂಡಿದ್ದಾರೆ. ನಿನ್ನೆ ರಾತ್ರಿ ಒಂದು ಸುತ್ತಿನ ಮಾತುಕತೆಯಾಗಿದೆ. ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಜನ ಶಾಸಕರ ಜೊತೆನೂ ಕೂಡ ಮಾತನಾಡಿದ್ದಾರೆ, MP ಜೊತೆ ಮಾತಾಡಿದ್ದಾರೆ, MLC ಜೊತೆ ಮಾತನಾಡಿದ್ದಾರೆ. ಮತ್ತೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ KRS ನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸೇರಿದಂತೆ ಎಲ್ಲಾ ಸದಸ್ಯರನ್ನು ಕೂಡ ಇವತ್ತು KRS ನ ಖಾಸಗಿ ಹೋಟೆಲ್ಗೆ ಸಭೆಗೆ ಆಹ್ವಾನಿಸಿದ್ದಾರೆ. ಅಲ್ಲಿ ತಮ್ಮ ಪುತ್ರ ನಿಖಿಲ್ನನ್ನ ಗೆಲ್ಲಿಸೋದಕ್ಕೆ ಯಾವೆಲ್ಲ ರಣತಂತ್ರವನ್ನ ರೂಪಿಸಬೇಕು ಅಂತೇಳಿ ಪ್ಲಾನ್ ಕೂಡ ನಡೀತಾ ಇದೆ. ಅರವಿಂದ್, ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.